ಹಲೋ ಟ್ರೇಡರ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಏನು ಪ್ರೀವಿಯಸ್ಲಿ ಕಲ್ತಿದೀವಿ ಅದನ್ನ ನೋಡ್ಕೊಂಡು ನಾವು ಯಾವಾಗ ಟ್ರೇಡ್ ತಗೋಬೇಕು, ಯಾವಾಗ ಟ್ರೇಡ್ ತಗೋಬಾರ್ದು, ಅಥವಾ ಯಾವಾಗ ಪಾಸ್ ಮಾಡಬೇಕು ಅಂದ್ರೆ ಇನ್ನೂ ಅಡಿಷನಲ್ ಕನ್ಫರ್ಮೇಶನ್ಗೋಸ್ಕರ ವೆಯ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ. ಸೊ ಡೀಟೇಲ್ ಆಗಿ ಕೇಳಿಸ್ಕೊಳ್ಳಿ ಅಂಡ್ ಇದನ್ನ ದಯವಿಟ್ಟು ಎಲ್ಲರೂ ಕೂಡ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಐ ಥಿಂಕ್ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಸ್ಟ್ರೈಟ್ ಅವೇ ವಿಲ್ ಸ್ಟಾರ್ಟ್. ಓಕೆ, ಜಸ್ಟ್ ಅ ಮಿನಿಟ್. ಸೊ ಸ್ಟಾರ್ಟ್. ಓಕೆ, ಸೊ ಈ ಒಂದು ಏನು ಸ್ಕ್ರೀನ್ ಅಲ್ಲಿ ನಾವು ನೋಡೋಣ ಇವಾಗ ಇದು ಯಾವ ರೀತಿ ನಮಗೆ ಕನ್ಫರ್ಮೇಶನ್ ಅನ್ನೋದನ್ನ ಪ್ರೊವೈಡ್ ಮಾಡುತ್ತೆ ಅಂತ. ಓಕೆ, ಸೊ ಇವಾಗ ನಾವು ನೋಡಿರೋ ಕ್ಯಾಂಡಲ್ ಮಾತ್ರ ಅಲ್ಲ, ಯಾವುದೇ ಕ್ಯಾಂಡಲ್ ಆಗಿರ್ಬೋದು. ಓಕೆ, ಸೊ ನಿಮ್ಗೆ ಯಾವುದೇ ಕ್ಯಾಂಡಲ್ ಆಗಿರ್ಬೋದು. ಸೊ ಆ ಕ್ಯಾಂಡಲ್ ಏನಿರುತ್ತೆ, ಸೊ ಅದರ ಕನ್ಫರ್ಮೇಶನ್ ನಮಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ಫಸ್ಟ್ ನೋಡೋಣ. ಅದಾದ್ಮೇಲೆ ನಾವು ಇವಾಗ ಏನ್ ತಿಳ್ಕೊಂಡಿದೀವಿ ಆ ಕ್ಯಾಂಡಲ್ಸ್ ಗಳನ್ನ ನಾವು ನೋಡೋಣ. ಓಕೆ ಓಕೆ, ಸೊ ನಾನು ನಿಮಗೆ ಫಸ್ಟ್ ಕ್ಯಾಂಡಲ್ಸ್ಗಳು ಅಪಾರ್ಟ್ ಫ್ರಮ್ ವಾಟ್ ವಿ ಲರ್ನ್ ಅಲ್ಲ, ಸೊ ಆ ಕ್ಯಾಂಡಲ್ಸ್ ಬಿಟ್ಟು ಏನಿರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಯಾವ ರೀತಿ ಕ್ಯಾಂಡಲ್ಸ್ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಗೊತ್ತಿದೆ ಒಂದು ಡೌನ್ ಟ್ರೆಂಡ್ ಅಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತಂದ್ರೆ, ಹ್ಯಾಮರ್ ಕ್ಯಾಂಡಲ್ ಕಂಡೀಷನ್ ಏನು ನೀವು ಈಗಾಗಲೇ ಬುಕ್ಸ್ ಅಲ್ಲಿ ಬರೆದಿದ್ದೀರಾ. ಸೊ ಅದು ಫಾರ್ಮ್ ಆಯ್ತು ಅಂತಂದ್ರೆ ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ. ರೈಟ್, ಅಂದ್ರೆ ನಾವು ಡೌನ್ ಟ್ರೆಂಡ್ ಅಲ್ಲಿ ಫಾರ್ಮ್ ಆದಾಗ ಅಪ್ ಟ್ರೆಂಡ್ ಹೋಗ್ತೀವಿ ಅಂತ ಕಲ್ತಿದೀವಿ. ಬಟ್ ಇಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಡೌನ್ ಟ್ರೆಂಡ್ ಅಂದ್ರೆ ಬರೀ ಇದನ್ನ ನೋಡಿ ಮಾತ್ರ ಕನ್ಫರ್ಮ್ ಮಾಡೋದು. ಓಕೆ, ಹೋಲ್ ಮಾರ್ಕೆಟ್ ಅಲ್ಲ. ಬಟ್ ನೀವು ಹೋಲ್ ಮಾರ್ಕೆಟ್ ನೋಡಿದಾಗ ದಟ್ ಶುಡ್ ಬಿ ಅಪ್ ಟ್ರೆಂಡ್. ಅಂದ್ರೆ ನಾವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದಾಗ ಮಾರ್ಕೆಟ್ ಏನಾಗಿರುತ್ತೆ, ಈ ರೀತಿ ಡೌನ್ ಬಂದು ಮತ್ತೆ ಅಪ್ ಹೋಗಿ, ಮತ್ತೆ ಡೌನ್ ಬಂದು ಮತ್ತೆ ಅಪ್ ಹೋಗಿ, ಮತ್ತೆ ಡೌನ್ ಬಂದು ಮತ್ತೆ ಅಪ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ತರ ಟೈಮ್ ಅಲ್ಲಿ ನಮ್ಮ ಟ್ರೇಡಿಂಗ್ ಡಿಸಿಷನ್ಸ್ ಆಗುತ್ತೆ. ಅಂದ್ರೆ ಈ ಪರ್ಟಿಕ್ಯುಲರ್ ಸ್ವಿಂಗ್ ಡೌನ್ ಇರಬಹುದು, ಬಟ್ ಓವರ್ ಆಲ್ ಮಾರ್ಕೆಟ್ ಏನಿರುತ್ತೆ ಅಪ್ ಟ್ರೆಂಡ್ ಇರುತ್ತೆ. ಅಂತ ಟೈಮಲ್ಲಿ ಮಾತ್ರ ನಾವು ತಗೊಳ್ಬೇಕು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ಪ್ಯಾಟರ್ನ್ ಆಗಿರ್ಬೋದು, ಅಂದ್ರೆ ಯಾವುದೇ ಒಂದು ಅಪ್ ಟ್ರೆಂಡ್ ರಿವರ್ಸಲ್, ಬುಲ್ಲಿಶ್ ರಿವರ್ಸಲ್ ಅಂತ ನಾವೇನ್ ಕಲ್ತಿದೀವಿ, ಒಂದು ಡೌನ್ ಟ್ರೆಂಡ್ ಅಲ್ಲಿ ಒಂದು ಅಪ್ ಟ್ರೆಂಡ್ ರಿವರ್ಸ್ ಆಗುತ್ತೆ ಅಂದ್ರೆ ದ ಓವರ್ ಆಲ್ ಮಾರ್ಕೆಟ್ ಬಂದು ಅಪ್ ಟ್ರೆಂಡ್ ಇರಬೇಕು. ಅಂದ್ರೆ ಈ ರೀತಿ ಅಪ್ ಟ್ರೆಂಡ್ ಆಗಿ ಒಂದು ಪುಲ್ ಬ್ಯಾಕ್ ಅಂತ ಹೇಳ್ತೀವಿ. ಆಕ್ಚುಲಿ ಇದನ್ನ ಡೌನ್ ಟ್ರೆಂಡ್ ಅಂತ ಹೇಳ್ಬಾರ್ದು, ಪುಲ್ ಬ್ಯಾಕ್ ಅಂತ ಹೇಳ್ತೀವಿ. ಈ ಪುಲ್ ಬ್ಯಾಕ್ ತಗೊಂಡು ರಿವರ್ಸ್ ಆಗುವಂತ ಜಾಗದಲ್ಲಿ, ಈ ರೀತಿ ಜಾಗದಲ್ಲಿ ಬಂತು ಅಂದಾಗ ಇದು ರೈಟ್ ಎಂಟ್ರಿ. ಓಕೆ, ಅದರ್ವೈಸ್ ಇದನ್ನ ನಾವೇನ್ ಮಾಡಬಾರ್ದು, ಕನ್ಸಿಡರ್ ಮಾಡಬಾರ್ದು. ಅಂದ್ರೆ ಈ ತರ ಪರ್ಟಿಕ್ಯುಲರ್ ಆಗಿ ನಾವು ನೆನ್ಪಿಟ್ಕೊಬೇಕು. ಎಲ್ಲವೂ ಅಷ್ಟೇ, ನಾವು ಇವಾಗ ಕಲ್ತಿದ್ದಂತ ಎಲ್ಲಾ ಟ್ರೆಂಡ್ಸು ಅಷ್ಟೇ. ಇದೇ ನಾವು ಒಂದು ಶೂಟಿಂಗ್ ಸ್ಟಾರ್ ಅನ್ನ ತಗೊಳ್ತೀವಿ. ಓಕೆ, ಸೊ ಇವಾಗ ಇದು ನಮ್ಗೆ ಆಸ್ ಪರ್ ನಾನು ನಿಮ್ಗೆ ಹೇಳ್ಕೊಟ್ರೋ ಹಾಗೆ ಇಲ್ಲೇನಿದೆ, ಒಂದು ಅಪ್ ಟ್ರೆಂಡ್ ಅಲ್ಲಿ ಬರಬೇಕು ಅಂತ. ಸೊ ಈ ಪರ್ಟಿಕ್ಯುಲರ್ ಸ್ವಿಂಗ್ ಅಪ್ ಟ್ರೆಂಡ್ ಆಗಿರ್ಬೇಕಷ್ಟೇ. ಬಟ್ ಓವರ್ ಆಲ್ ಮಾರ್ಕೆಟ್ ಏನಾಗಿರ್ಬೇಕು, ಡೌನ್ ಟ್ರೆಂಡ್ ಆಗಿರ್ಬೇಕು. ಅಂದ್ರೆ ನಮಗೆ ಈ ರೀತಿ ಮುಗ್ದು, ಸೊ ಇಲ್ಲಿ ನೆಕ್ಸ್ಟ್ ಡೌನ್ ಟ್ರೆಂಡ್ ಇದು ಕಂಟಿನ್ಯೂ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ಟ್ರೇಡ್ ಅನ್ನ ತಗೊಳ್ಳೋದಾಗಿರ್ಬೇಕು. ರೈಟ್, ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದು ನಮಗೆ ಒಂದು ಸ್ವಿಂಗ್ ಹೈಯರ್ ಸ್ವಿಂಗ್ ನಮಗೆ ಫಾರ್ಮ್ ಆದಾಗ ನಾವು ಡೌನ್ ಸೈಡ್ ಅಲ್ಲಿ ಟ್ರೇಡ್ ತಗೊಳ್ಳೋ ಅಂತದ್ದಾಗಿರ್ಬೇಕು. ಈ ತರ ನೀವು ತಗೊಂಡಾಗ ನಿಮ್ಮ ರಿಸ್ಕ್ ಏನಿರುತ್ತೆ ಅದು ತುಂಬಾ ಕಮ್ಮಿ ಇರುತ್ತೆ, ರಿವಾರ್ಡ್ ಏನಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಮೊದಲನೇದು, ನೀವು ಯಾವ ರೀತಿ ಕನ್ಫರ್ಮೇಶನ್ ಮಾಡ್ಕೊಬೇಕು ಓವರ್ ಆಲ್ ಟ್ರೆಂಡ್ ಅಲ್ಲಿ ಅಂತ. ಓಕೆ, ನೆಕ್ಸ್ಟ್ ಕೆಲವೊಂದು ಕ್ಯಾಂಡಲ್ಸ್ ಎಕ್ಸಾಕ್ಟ್ಲಿ ನಮ್ದೇನ್ ಕಂಡೀಷನ್ ಇರುತ್ತೆ ಅದನ್ನ ಮ್ಯಾಚ್ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್, ಈ ತರ ಒಂದು ಕ್ಯಾಂಡಲ್ ಹ್ಯಾಮರ್ ತರ ಬಂತು, ಬಟ್ ಶ್ಯಾಡೋ ಏನಾಯ್ತು, ಒಂದು 1% ಬರೋ ಕಡೆ ನಮಗೆ 3% ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಸೊ ಈ ಕ್ಯಾಂಡಲ್ ನಾವೇನ್ ಮಾಡ್ಬೋದು, ಕನ್ವರ್ಟೆಡ್ ಕ್ಯಾಂಡಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಕನ್ವರ್ಟೆಡ್ ಕ್ಯಾಂಡಲ್ ಅಂತ ಅಂದ್ರೆ ಇದರ ಕ್ಲೋಸಿಂಗ್ ಏನಿರುತ್ತೆ ಅದಕ್ಕೆ ಅಕಾರ್ಡಿಂಗ್ಲಿ ಈ ಕ್ಯಾಂಡಲ್ ನಾವೇನ್ ಮಾಡ್ಬೋದು, ಕನ್ವರ್ಟ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್, ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ನಮ್ಗೆ ಏನಾಗಿದೆ, ಓಪನ್ ಆಗಿದೆ. ಸೊ ಇದು ನಮ್ಮ ಹೈ, ಇದು ನಮ್ಮ ಲೋ. ಸೊ ಕ್ಲೋಸ್ ಆಗ್ಬೇಕಾದ್ರೆ ನಮಗೆ ಇದು ಯಾವುದೇ ರೀತಿಯ ಕ್ಯಾಂಡಲ್ ಆಗು ಕಾಣಿಸ್ತಿಲ್ಲ. ಸೊ ಈ ಕ್ಯಾಂಡಲ್ ಕ್ಲೋಸ್ ಮೇಲ್ಗಡೆ ಆಗಿರೋದ್ರಿಂದ ಸೊ ಇದನ್ನ ನಾವು
ಇಷ್ಟನ್ನ ಕೂಡ ಒಂದೇ ಕ್ಯಾಂಡಲ್ ಅಂತ, ಅಂದ್ರೆ ಇಲ್ಲಿ ಬಂದಿರೋ ಅಂತ ಯಾವ್ದು ನಿಯರ್ ಟು ಕ್ಲೋಸ್ ಆಗಿದೆಯಲ್ವಾ, ಯಾವ ಡೈರೆಕ್ಷನ್ ಅಲ್ಲಿ ನಿಯರ್ ಟು ಕ್ಲೋಸ್ ಆಗಿದೆ ಆ ಒಂದು ಏನು ಸೈಡ್ ಅಲ್ಲಿ ಒಂದು ಕ್ಯಾಂಡಲ್ ಇದೆ ಅಂತ ನಾವ್ ಇದನ್ನ ಕನ್ಸಿಡರ್ ಮಾಡಬಹುದು. ಸಿಂಪಲ್ ಆಗಿ ಇದನ್ನ ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ನಿಮಗೆ ಚಾಟ್ ಅಲ್ಲಿ ತೋರಿಸ್ತೀನಿ. ಓಕೆ, ಲೆಟ್ಸ್ ಸಿ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ಸೊ ಈ ಕ್ಯಾಂಡಲ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಸೊ ಎನಿ ಕ್ಯಾಂಡಲ್, ಇದು ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ಎನಿ ಕ್ಯಾಂಡಲ್, ಯು ಟೇಕ್ ಎನಿ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ನ ಕ್ಲೋಸಿಂಗ್ ಏನಿರುತ್ತೆ, ಓಕೆ, ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ನ ಕ್ಲೋಸಿಂಗ್ ಏನಿರುತ್ತೆ ಅದು ಎಲ್ಲಾಗುತ್ತೆ ಅನ್ನೋದ್ರ ಮೇಲೆ ಯಾರು ಸ್ಟ್ರಾಂಗ್ ಇದ್ದಾರೆ ಯಾರು ವೀಕ್ ಇದ್ದಾರೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಕ್ಯಾಂಡಲ್ ನ ಕ್ಲೋಸಿಂಗ್ ಎಲ್ಲಾಗಿದೆ? ಟಾಪ್, ಕರೆಕ್ಟ್. ಸೊ ಇದು ಟಾಪ್, ನ್ಯೂಟ್ರಲ್, ಬಾಟಮ್ ಅಂತ ಕನ್ಸಿಡರ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಕ್ಯಾಂಡಲ್ ಏನ್ ಫಾರ್ಮ್ ಆಗಿರುತ್ತೆ ಅದರ ಫುಲ್ ಬಾಡಿಯನ್ನ 3 ಭಾಗವಾಗಿ, ಈಕ್ವಲ್ ಆಗಿ 3 ಭಾಗವಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಾನು ಡಿವೈಡ್ ಮಾಡಿರೋ ಪ್ರಕಾರ 33%, 33%, ಓಕೆ, 33% ಅಂತ ಅನ್ಕೊಳ್ಳೋಣ. 1% ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ಬೋದು. ಓಕೆ, ಸೊ ಈ 3 ಭಾಗವಾಗಿ ನಾನು ಎನಿ ಕ್ಯಾಂಡಲ್, ಆ ಕ್ಯಾಂಡಲ್ ಎಷ್ಟು ದೊಡ್ಡದಿದೆ ಅದನ್ನ 3 ಭಾಗ ಮಾಡಿ. ಆ ಕ್ಯಾಂಡಲ್ ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ, ಇಟ್ಸ್ ನಾಟ್ ಅ ಮ್ಯಾಟರ್. ಸೊ ಏನ್ ಕ್ಯಾಂಡಲ್ ಸೈಜ್ ಇದೆ, ಹೈ ಇಂದ ಲೋ ವರ್ಗು ಏನ್ ಸೈಜ್ ಇದೆ ಅದನ್ನ 3 ಭಾಗವಾಗಿ ಡಿವೈಡ್ ಮಾಡಿ. ಆ 3 ಭಾಗದಲ್ಲಿ ನಿಮ್ಗೆ ಏನಿರುತ್ತೆ, ಒಂದು ಟಾಪ್ ಕ್ಲೋಸ್, ರೈಟ್, ಅಂದ್ರೆ ಈ ಟಾಪ್ ಅಲ್ಲಿ ಅಂದ್ರೆ ಫಸ್ಟ್ 33% ಏನಿರುತ್ತೆ ಇಲ್ಲಿ ಕ್ಲೋಸ್ ಆಗೋದನ್ನ ಟಾಪ್ ಕ್ಲೋಸ್ ಅಂತೀವಿ. ಇನ್ನೊಂದು ಮಿಡ್ ಕ್ಲೋಸ್ ಅಂಡ್ ಇನ್ನೊಂದು ಬಾಟಮ್ ಕ್ಲೋಸ್, ರೈಟ್. ಸೊ ಇದು ಯಾವ ಕಲರ್ ಬೇಕಾದ್ರೂ ಆಗಿರ್ಬೋದು. ನೀವೇನ್ ಇಲ್ಲಿ ಕನ್ಫರ್ಮ್ ಮಾಡ್ಕೊಬೇಕು ಅಂದ್ರೆ, ಟಾಪ್ ಕ್ಲೋಸ್ ಆಗಿದೆ ಅಂತಂದ್ರೆ ಯಾರು ಸ್ಟ್ರಾಂಗ್ ಇದ್ದಾರೆ? ಬುಲ್ಸ್, ಅಂದ್ರೆ ಮಾರ್ಕೆಟ್ ಬೈಯರ್ಸ್ ಆರ್ ಸ್ಟ್ರಾಂಗ್. ದಟ್ಸ್ ವೈ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಕ್ಲೋಸ್ಡ್ ದ ಟಾಪ್, ರೈಟ್. ನೆಕ್ಸ್ಟ್, ಒಂದ್ ವೇಳೆ ಈ ಕ್ಯಾಂಡಲ್ ಮಿಡ್ ಕ್ಲೋಸ್ ಆಯ್ತು ಅಂದ್ರೆ, ಈ ರೇಂಜ್ ಅಲ್ಲಿ ಎಲ್ಲಾದ್ರೂ ಕ್ಲೋಸ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಏನಾಗಿದೆ ಅಂದ್ರೆ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲಿ ಏನಾಗಿದೆ? ಬುಲ್ಲಿಶ್ ಕನ್ಫರ್ಮೇಶನ್ ಅಂತ, ಅಂದ್ರೆ ಬುಲ್ಸ್ ಇನ್ನೂ ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಈ ಕ್ಯಾಂಡಲ್ ನಾವು ಬುಲ್ಲಿಶ್ ಕ್ಯಾಂಡಲ್ ಅಂತ ತಗೊಳ್ತೀವಿ ಅಂತಂದ್ರೆ, ಸೊ ನಮಗೆ ಕ್ಯಾಂಡಲ್ ಕ್ಲೋಸಿಂಗ್ ಎಲ್ಲಾಗಿರ್ಬೇಕು? ಟಾಪ್ ಕ್ಲೋಸ್ ಆಗಿರ್ಬೇಕು. ಯಾಕಂದ್ರೆ ನಮಗ್ ಸಿಕ್ಕಿರೋದು ಯಾರ್ದು ಅಲರ್ಟ್? ಬುಲ್ಲಿಶ್ ಸೈಡ್ ಟ್ರೇಡ್ ಮಾಡೋದಕ್ಕೆ ನಮಗೆ ಅಲರ್ಟ್ ಸಿಕ್ಕಿದೆ. ಸೊ ಬುಲ್ಲಿಶ್ ಸೈಡ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಅಲರ್ಟ್ ಸಿಕ್ಕಿದೆ ಅಂದ್ಮೇಲೆ ಯಾರು ಸ್ಟ್ರಾಂಗ್ ಆಗಿರ್ಬೇಕು? ಬುಲ್ಸ್ ಸ್ಟ್ರಾಂಗ್ ಆಗಿರ್ಬೇಕು. ಬುಲ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಇದು ಟಾಪ್ ಕ್ಲೋಸಿಂಗ್ ಆಗಿರ್ಬೇಕು. ಎಲ್ಲಿವರೆಗೂ ಇದು ಟಾಪ್ ಕ್ಲೋಸಿಂಗ್ ಆಗಲ್ವೋ ಅಲ್ಲಿವರೆಗೂ ನಾವೇನ್ ಮಾಡಲ್ಲ, ನಾವು ಬುಲ್ ಸೈಡ್ ಅಲ್ಲಿ, ಅಂದ್ರೆ ನಾವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತೀವಿ ಅಂದ್ರೆ ಕಾಲ್ ಸೈಡ್ ಅಲ್ಲಿ, ಅಥವಾ ನಾವು ಸ್ಪಾಟ್ ಅಲ್ಲೂ ಈಕ್ವಿಟಿ ಅಂದ್ರೆ ಇದರಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಅಂದ್ರೆ ಲಾಂಗ್ ಸೈಡ್ ಅಲ್ಲಿ ನಾವು ಟ್ರೇಡಿಂಗ್ ಡಿಸಿಷನ್ಸ್ ಅನ್ನ ಅಂಟಿಲ್ ಅನ್ಲೆಸ್ ಒಂದು ಸ್ಟ್ರಾಂಗ್ ಟಾಪ್ ಕ್ಲೋಸ್ ಆಗೋವರೆಗೂ ನಾವೇನ್ ಮಾಡಲ್ಲ, ಕನ್ಫರ್ಮೇಶನ್ ತಗೊಂಡು ಟ್ರೇಡ್ ಮಾಡಲ್ಲ. ಒಂದ್ ವೇಳೆ ಇದು ಮಿಡ್ ಕ್ಲೋಸ್ ಆಯ್ತು ಅನ್ಕೊಳ್ಳಿ, ನ್ಯೂಟ್ರಲ್ ಆಗಿದೆ, ಇನ್ನು ಯಾರು ಸ್ಟ್ರಾಂಗ್ ಆಗಿಲ್ಲ? ಬುಲ್ಸ್ ಸ್ಟ್ರಾಂಗ್ ಆಗಿಲ್ಲ, ಅಂದ್ರೆ ಬೈಯರ್ಸ್ ಸ್ಟ್ರಾಂಗ್ ಆಗಿಲ್ಲ ಅನ್ನೋ ಕನ್ಫರ್ಮೇಶನ್ಗೋಸ್ಕರ ನಾವೇನ್ ಮಾಡ್ತೀವಿ, ಮತ್ತಷ್ಟು ವೆಯ್ಟ್ ಮಾಡ್ತೀವಿ. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ವೀಕ್. ಒಂದ್ ವೇಳೆ ಇದು ಕ್ಲೋಸಿಂಗ್ ಕೆಳಗಡೆ ಇತ್ತು ಅಂದ್ರೆ ಇದೇನಾಗುತ್ತೆ, ಇನ್ನು ವೀಕ್ ಇದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಹಾಗಾಗಿ ನಾವು ನ್ಯೂಟ್ರಲ್ ಇದ್ದಾಗ್ಲೂ ವೀಕ್ ಇದ್ದಾಗ್ಲೂ ಎರಡೂ ಸರ್ತಿನೂ ನಾವೇನ್ ಮಾಡಲ್ಲ, ಎಂಟ್ರಿ ಪಾಸಿಬಿಲಿಟೀಸ್ ಏನಿರುತ್ತೆ ಅದರ ಡೈರೆಕ್ಷನ್ ಅಲ್ಲಿ ನಾವು ನೋಡಲ್ಲ. ಒನ್ಸ್ ನಮಗೆ ಸ್ಟ್ರಾಂಗ್ ಟಾಪ್ ಕ್ಲೋಸಿಂಗ್ ಆಯ್ತು, ಬುಲ್ಲಿಶ್ ಇದ್ದಾಗ ಟಾಪ್ ಕ್ಲೋಸಿಂಗ್ ಆಯ್ತು, ಬುಲ್ಲಿಶ್ ಅಲರ್ಟ್ ಬಂದಾಗ ಟಾಪ್ ಕ್ಲೋಸ್ ಆಯ್ತು ಅಂದ್ರೆ ನಾವು ಎಂಟ್ರಿ ತಗೊಳ್ತೀವಿ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ವಿ ಹ್ಯಾವ್ ಟು ವೇಟ್ ಫಾರ್ ದ ಅನದರ್ ಕ್ಯಾಂಡಲ್. ಸೊ ಇನ್ನೊಂದು ಕ್ಯಾಂಡಲ್ ಯಾವ್ದೋ ಒಂದು ಫಾರ್ಮ್ ಆಗಿ, ಸೊ ಅದು ನಮಗೆ ಟಾಪ್ ಕ್ಲೋಸಿಂಗ್ ಕೊಡ್ತು. ಓಕೆ, ಸೊ ಇದನ್ನ ನಾವು 3 ಭಾಗ ಮಾಡ್ತೀವಿ ಅಂದ್ರೆ, ಲೆಟ್ಸ್ ಅಸ್ಯೂಮ್ ಇಲ್ಲಿ ನಮಗೆ ಇದು 3 ಡಿವೈಡ್ ಆಗಿದೆ ಅಂತ. ಸೊ ಇದರಲ್ಲಿ ನಮಗೆ ಇಲ್ಲಿ ಕ್ಲೋಸ್ ಆಯ್ತು ಅಂದಾಗ ಓಕೆ, ಸೊ ಈ ಕ್ಯಾಂಡಲ್ ನ ಕ್ಲೋಸಿಂಗ್ಗೂ ಕೂಡ ಇದೇನಾಯ್ತು, ಟಾಪ್ ಕ್ಲೋಸಿಂಗ್ ಆದಂಗ ಆಯ್ತು, ಈ ಕ್ಯಾಂಡಲ್ಗೂ ಟಾಪ್ ಕ್ಲೋಸಿಂಗ್ ಆದಂಗ ಆಯ್ತು. ಸೊ ಎರಡು ಟಾಪ್ ಕ್ಲೋಸಿಂಗ್ ಅನ್ನ ಕನ್ಸಿಡರ್ ಮಾಡಿ ನಾವು ಇಲ್ಲಿ ಎಂಟ್ರಿ ತಗೋಬಹುದು. ಓಕೆ, ಸೊ ಇದು ನೀವು ಕ್ಯಾಂಡಲ್ಸ್ ಅಲ್ಲಿ ನೋಡ್ಬೇಕಾಗಿರುವಂತ ಇಂಪಾರ್ಟೆಂಟ್ ಆದಂತ ವಿಷಯ. ಅಂಡ್ ನೆಕ್ಸ್ಟ್ ನೋಡೋದಾಯ್ತು ಅಂತಂದ್ರೆ, ಮತ್ತೊಂದು ಇದೇ ಬೇರಿಶ್ ಇತ್ತು ಅಂತಂದ್ರೆ ಮಾರ್ಕೆಟ್ ಆಪೋಸಿಟ್, ವೆರಿ ಸಿಂಪಲ್, ರೈಟ್. ಸೊ ಇಲ್ಲಿ ನಮಗೆ ಎಲ್ಲಿರ್ಬೇಕು, ಕ್ಯಾಂಡಲ್ ಕ್ಲೋಸಿಂಗು ಕೆಳಗಡೆ ಇರಬೇಕು. ಎಸ್, ಯಾಕಂದ್ರೆ ನಾವು ಮಾರ್ಕೆಟ್ ಅನ್ನ ಡೌನ್ ಸೈಡ್ಗೆ ಹೋಗುತ್ತೆ ಅಂತ ನೋಡ್ತಾ ಇದೀವಿ. ಡೌನ್ ಸೈಡ್ಗೆ ಹೋಗೋದಾದ್ರೆ ಯಾರು ಸ್ಟ್ರಾಂಗ್ ಇರಬೇಕು? ಸೆಲ್ಲರ್ ಶುಡ್ ಬಿ ಸ್ಟ್ರಾಂಗ್.
ಸೊ ಸೆಲ್ಲರ್ ಸ್ಟ್ರಾಂಗ್ ಅಂದ್ರೆ ಬಾಟಮ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರಾಂಗ್ ಆಗಿ ಸೆಲ್ಲರ್ ಸ್ಟ್ರಾಂಗ್ ಅಂತ ಕನ್ಫರ್ಮ್ ಆಗೋದು ಬಾಟಮ್ ಕ್ಲೋಸ್ ಆದ್ಮೇಲೆ. ಬಾಟಮ್ ಕ್ಲೋಸ್ ಆಯ್ತು ಅಂದ್ರೆ ನಾವು ಟ್ರೇಡ್ ತಗೊಳ್ತೀವಿ. ನ್ಯೂಟ್ರಲ್ ಆಗಿದ್ರು ಟ್ರೇಡ್ ತಗೊಳಲ್ಲ, ವೀಕ್ ಆಗಿದ್ರಂತೂ ಟ್ರೇಡ್ ತಗೊಳ್ಳೋ ಹಾಗೆ ಇಲ್ಲ. ಒಂದ್ ವೇಳೆ ಅಪ್ಪಿ ತಪ್ಪಿ ನ್ಯೂಟ್ರಲ್ ಆಗಿದ್ದಾಗ ತಗೊಂಡ್ರು ಕೂಡ ಇಟ್ಸ್ ಓಕೆ, ಬಟ್ ವೀಕ್ ಆಗಿದ್ದಾಗ ಯಾವುದೇ ಕಾರಣಕ್ಕೂ ತಗೋಬಾರದು. ಒಂದ್ ವೇಳೆ ವೀಕ್ ನ್ಯೂಟ್ರಲ್ ಇತ್ತು ಅಂದ್ರೆ ವಿ ಹ್ಯಾವ್ ಟು ವೈಟ್ ಫಾರ್ ಅನದರ್ ಕ್ಯಾಂಡಲ್. ಆ ಕ್ಯಾಂಡಲ್ ಫಾರ್ಮ್ ಆಗಿ ಅದರಲ್ಲಿ ಟಾಪ್ ಕ್ಲೋಸಿಂಗ್ ಇಡಬೇಕು. ಅಟ್ ದ ಸೇಮ್ ಟೈಮ್ ಇದ್ರ ಮೇಲೆ ಟಾಪ್ ಕ್ಲೋಸಿಂಗ್ ಆಗಿರ್ಬೇಕು. ಅಂದ್ರೆ ಇದು ಇವಾಗ ಎಕ್ಸಾಂಪಲ್ಗೆ ಈ ಕ್ಲೋಸಿಂಗ್ ಏನಿರುತ್ತೆ, ಸೊ ಇದು ನಮಗೆ ಟಾಪ್ ಕ್ಲೋಸಿಂಗ್ ಅಲ್ಲ. ಸೊ ಇಲ್ಲಿ ನಮ್ಗೆ ಏನಾಗ್ಬೇಕು, ಇದನ್ನ ಕ್ರಾಸ್ ಮಾಡಬೇಕು. ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಮೇಲ್ಗಡೆ ಅಂದ್ರೆ ಇದ್ರ ಕೆಳಗಡೆ ಬಂದು ಇದು ಕ್ಲೋಸ್ ಆಗಿರ್ಬೇಕು. ಸೊ ಒನ್ಸ್ ಇದು ಇದರ ಒಂದು ಪ್ರೀವಿಯಸ್ ಏನ್ ಕ್ಲೋಸಿಂಗ್ ಇರುತ್ತೆ ಅದಕ್ಕಿಂತ ಕೆಳಗಡೆ ಬಂದು ಅಂಡ್ ಈ ಕ್ಯಾಂಡಲ್ ಅಲ್ಲಿ ಇದು ಟಾಪ್ ಕ್ಲೋಸಿಂಗ್ ಆಗಿತ್ತು ಅಂದ್ರೆ ಕನ್ಫರ್ಮ್ ಆಗುತ್ತೆ. ಐ ಥಿಂಕ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಒಂದ್ ವೇಳೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ನಥಿಂಗ್ ಟು ವರಿ. ಸೊ ನೀವು ಇವಾಗ ಏನ್ ಪ್ಯಾಟರ್ನ್ಸ್ ಎಲ್ಲ ಆಲ್ಮೋಸ್ಟ್ ಕಲ್ತಿದ್ದೀರಾ, ಏನ್ ನೋಟ್ ಮಾಡ್ಕೊಂಡಿದ್ದೀರಾ, ಅದೆಲ್ಲವೂ ಆಲ್ರೆಡಿ ಇದನ್ನ ಅಪ್ಲೈ ಮಾಡಿದ್ಮೇಲೆನೆ ನಿಮ್ಗೆ ಹೇಳಿರುವಂತದ್ದು. ಸೊ ನಿಮ್ಗೆ ಎಂಟ್ರಿ ಎಕ್ಸಿಟ್ಸ್ ಎಲ್ಲ ಏನ್ ಹೇಳಿದೀನಿ ಇದನ್ನೆಲ್ಲ ಅಪ್ಲೈ ಮಾಡಿ ಕನ್ಸಿಡರ್ ಮಾಡಿನೇ ಹೇಳಿರುವಂತದ್ದು. ಒಂದ್ ವೇಳೆ ಕೆಲವೊಂದು ಕ್ಯಾಂಡಲ್ಸ್ ನಾವ್ ಹೇಳ್ಕೊಡದೆ ಇರುವಂತ ಕೆಲವೊಂದು ಕ್ಯಾಂಡಲ್ಸ್ ಫಾರ್ಮ್ ಆದಾಗ ನಾವು ಕನ್ವರ್ಟೆಡ್ ಕ್ಯಾಂಡಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ರೈಟ್. ಸೊ ಆಲ್ಮೋಸ್ಟ್ ಇದು ಅದೇ ತರದ್ದೇ ಒಂದು ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡಿದಾಗ ಮಾತ್ರ ಇದ್ರ ಅವಶ್ಯಕತೆ ನಿಮಗಿರುತ್ತೆ. ಅದರ್ವೈಸ್ ನೀವೇನ್ ಅಲ್ಲಿ ಪ್ರೀವಿಯಸ್ಲಿ ನೀವೇನ್ ಪ್ಯಾಟರ್ನ್ಸ್ ಕಲ್ತಿದ್ದೀರಾ ಅದ್ರ ಪ್ರಕಾರ ಆಸ್ ಇಟ್ ಈಸ್ ನೀವು ಕಲ್ತ್ಕೊಂಡು ಮುಂದುವರಿಬಹುದು. ಸೊ ಇದು ಓವರ್ ಆಲ್ ಅಬೌಟ್ ಇವತ್ತಿನ ಈ ಒಂದು ಕೋರ್ಸ್ ನ ಕಂಪ್ಲೀಟ್ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಗಳ ಬಗ್ಗೆ ನೀವು ಎಲ್ಲವನ್ನ ಕೂಡ ಕಲ್ತಿ ಇಲ್ಲಿಗೆ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಏನಿರುತ್ತೆ ಕಲಿಬೇಕಾಗಿರೋದು ಅಷ್ಟು ಕೂಡ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಕಲಿಬೇಕಾಗಿರೋದು ಡೈರೆಕ್ಷನ್. ಓಕೆ, ಸೊ ನಾವು ಮಾರ್ಕೆಟ್ ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ ಅಂತ ಐಡೆಂಟಿಫೈ ಮಾಡೋದು ಹೇಗೆ, ಅದ್ರಲ್ಲಿ ಏನ್ ಶಾರ್ಟ್ ಕಟ್ ಇದೆ, ಅದ್ರಲ್ಲಿ ಯಾವ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇನ್ನು ವೆರಿ ಫ್ಯೂ ವಿಡಿಯೋಸ್ ಮಾತ್ರ ಬಾಕಿ ಇರುವಂತದ್ದು. ಅದನ್ನ ಕಂಪ್ಲೀಟ್ ಮಾಡಿದ್ರೆ ಯು ಆರ್ ರೆಡಿ ಟು ಡೂ ಟ್ರೇಡ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು.